ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರ ಜೋರಾಗಿದೆ. ಇದರ ಒಂದು ಪರಿಣಾಮ ಕೆಆರ್ ಮಾರ್ಕೆಟ್ಗೆ ಜನ ಕಿಕ್ಕಿರಿದು ಬಂದಿದ್ದಾರೆ. ಸದ್ಯ ನಾನೀಗ ಕೆಆರ್ ಮಾರ್ಕೆಟ್ನಲ್ಲಿ ಇದ್ದೀನಿ, ನಿಮಗೆ ದೃಶ್ಯಗಳ ಸಮೇತ ಎಕ್ಸ್ಪ್ಲೇನ್ ಮಾಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೇವಲ ಒಂದು ದಿನ ಮಾತ್ರ ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಸಾಕಷ್ಟು ಊರುಗಳಿಂದ ಅಂದ್ರೆ ದೂರದ ಊರುಗಳಿಂದ ಕೂಡ ಇಲ್ಲಿ ಕೆಆರ್ ಮಾರ್ಕೆಟ್ಗೆ ಬಂದಿದ್ದಾರೆ. ಅಂತ ಹೇಳಿದ್ರೆ ಹಬ್ಬದ ಒಂದು ಹಿನ್ನೆಲೆಯಲ್ಲಿ ಹೂಗಳನ್ನ ಖರೀದಿ ಮಾಡೋದಕ್ಕೆ, ಹಣ್ಣು ಹಂಪಲುಗಳನ್ನ ಖರೀದಿ ಮಾಡೋದಕ್ಕೆ ಜನ ಬಂದಿರುವಂಥದ್ದು. ಅಂದ್ರೆ ಕಡಿಮೆ ದರದಲ್ಲಿ ಹೂಗಳು ಮತ್ತೆ ಹಣ್ಣು ಹಂಪಲುಗಳನ್ನ ಖರೀದಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಕೆಆರ್ ಮಾರ್ಕೆಟ್ಗೆ ಜಮಾಯಿಸಿದ್ದಾರೆ. ಸಹಜವಾಗಿ ಹಬ್ಬದ ಹಿನ್ನೆಲೆಯಲ್ಲಿ ಕೆಆರ್ ಮಾರ್ಕೆಟ್ ನಲ್ಲಿ ವ್ಯಾಪಾರ ಜಾಸ್ತಿ ಇರುತ್ತೆ, ರೈತರು ಕೂಡ ಅಂಗಡಿಗಳನ್ನ ಜಾಸ್ತಿ ಹಾಕಿರ್ತಾರೆ. ಸೊ ಹಾಗಾಗಿ ಜನರು ಕೂಡ ಹೆಚ್ಚು ಜನರು ಕೆಆರ್ ಮಾರ್ಕೆಟ್ನೇ ಅವಲಂಬನೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಮುಂಜಾನೆಯಿಂದಲೂ ಕೂಡ ಇವತ್ತು ಕಂಪ್ಲೀಟ್ ಜನ ಜಮಾಯಿಸಿದ್ದಾರೆ. ಅಂದ್ರೆ ನೂಕಾಟ ತಳ್ಳಾಟದ ನಡುವೆ ಶಾಪಿಂಗ್ ಮಾಡ್ತಾ ಇದ್ದಾರೆ. ಕಾಲಿಡೋದಕ್ಕೂ ಕೂಡ ಜಾಗಗಳೇ ಇಲ್ಲದೆ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದರ ನಡುವೆ ವಾಹನ ಸವಾರರು ಕೂಡ ಅಂದ್ರೆ ದ್ವಿಚಕ್ರ ವಾಹನಗಳನ್ನು ಕೂಡ ಕೆಆರ್ ಮಾರ್ಕೆಟ್ ಒಳಗಡೆ ತಗೊಂಡೋಗಿರೋದ್ರಿಂದ ಸಾಕಷ್ಟು ಪರದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ರೈತರು ಕೂಡ ತಮ್ಮ ಸರಕುಗಳನ್ನ ಸಾಗಣೆ ಮಾಡುವ ನಿಟ್ಟಿನಲ್ಲಿ ಬೃಹತ್ ವಾಹನಗಳನ್ನ ಕೂಡ ಮಾರ್ಕೆಟ್ ಒಳಗಡೆ ತೆಗೆದುಕೊಂಡ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಜೊತೆಗೆ ಜನಕ್ಕೆ ಅಂದ್ರೆ ವ್ಯಾಪಾರಸ್ಥರಿಗೆ ಜೊತೆಗೆ ಗ್ರಾಹಕರಿಗೆ ಎಲ್ರಿಗೂ ಕೂಡ ಕಂಪ್ಲೀಟ್ ಆಗಿ ಒಂದಿಷ್ಟು ಸವಾಲುಗಳ ಎದುರಾಗಿದೆ. ಜೊತೆಗೆ ಮತ್ತೊಂದು ಕಡೆ ಮಳೆ ಅಂದ್ರೆ ಕಳೆದ ರಾತ್ರಿಯಿಂದಲೂ ಕೂಡ ಮಳೆ ಬೀಳ್ತಾ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಮಳೆಯ ಜೊತೆಯಲ್ಲಿ ವ್ಯಾಪಾರ ವಹಿವಾಟುಗಳು ಕೂಡ ನಡೀತಾ ಇದೆ. ಅಂದ್ರೆ ವಾಹನ ಸವಾರರಿಗೆ, ಗ್ರಾಹಕರಿಗೆ, ಜೊತೆಗೆ ವ್ಯಾಪಾರಸ್ಥರಿಗೆ ಎಲ್ರಿಗೂ ಕೂಡ ಕಷ್ಟದ ಪರಿಸ್ಥಿತಿ. ಆದ್ರೂ ಕೂಡ ಹಬ್ಬದ ಒಂದು ಸಡಗರ, ಹಬ್ಬವನ್ನ ಸೆಲೆಬ್ರೇಟ್ ಮಾಡಬೇಕು, ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ಸಹಜವಾಗಿ ಜನ ಕೆಆರ್ ಮಾರ್ಕೆಟ್ ಕಡೆ ಜಮಾಯಿಸಿದ್ದಾರೆ. ಇನ್ನು ವಾಹನ ಸಂಚಾರಕ್ಕೆ ಸಾಕಷ್ಟು ಅಡಚಣೆ ಆಗಿದೆ. ಯಾಕಂತ ಹೇಳಿದ್ರೆ ಕೆಆರ್ ಮಾರ್ಕೆಟ್ ಒಂದು ಪ್ರಮುಖವಾದ ಜಂಕ್ಷನ್, ನಗರದ ಒಳಗಡೆ ಪ್ರವೇಶ ಮಾಡೋದಕ್ಕೆ ಜೊತೆಗೆ ಹೊರಗಡೆ ಹೋಗೋದಕ್ಕೆ ಒಂದು ಪ್ರಮುಖವಾದ ಜಂಕ್ಷನ್ ಇದಾಗಿರುತ್ತೆ. ಸೊ ಹಾಗಾಗಿ ಸದ್ಯ ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಟೌನ್ ಹಾಲ್, ಆ ಕಡೆ ಕಲಾಸಿಪಾಳ್ಯ, ಈ ಕಡೆ ವಿಕ್ಟೋರಿಯಾ ಹಾಸ್ಪಿಟಲ್, ಜೊತೆಗೆ ಮೈಸೂರು ರಸ್ತೆಯಿಂದ ಬರುವಂತ ಮಾರ್ಗ ಕಂಪ್ಲೀಟ್ ಆಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಇನ್ನು ಫ್ಲೈಓವರ್ ಮೇಲೆ ಕೂಡ ಸಾಕಷ್ಟು ವಾಹನಗಳು ಪಾರ್ಕಿಂಗ್ ಮಾಡಿದ್ದಾರೆ. ಅಂತ ಹೇಳಿದ್ರೆ ಕೆಆರ್ ಮಾರ್ಕೆಟ್ಗೆ ಶಾಪಿಂಗ್ ಬರುವಂತಹ ವಾಹನ ಸವಾರರು ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಇಲ್ಲದಂತಹ ಕಾರಣ ಫ್ಲೈಓವರ್ ಮೇಲೇನೆ ರಸ್ತೆ ಬದಿಗಳಲ್ಲಿ ಪಾರ್ಕಿಂಗ್ ಮಾಡಿ ಹೋಗಿರುವಂತಹ ಒಂದು ದೃಶ್ಯಗಳು ಕೂಡ ಕಾಣಿಸ್ತಾ ಇದೆ. ಇದರ ಒಂದು ಎಫೆಕ್ಟ್ ಸಹಜವಾಗಿ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ. ಅಂದ್ರೆ ರಸ್ತೆ ಪಕ್ಕದಲ್ಲಿ ವಾಹನಗಳನ್ನ ನಿಲ್ಲಿಸಿ ಹೋಗಿರೋದ್ರಿಂದ ಈ ಕಡೆ ಮೈಸೂರು ರಸ್ತೆಯಿಂದ ಬರುವಂತಹ ವಾಹನ ಸವಾರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಪೀಕ್ ಅವರ್ ಬೇರೆ ಆಗಿದೆ, ಆಫೀಸ್ಗೆ ಹೋಗ್ಬೇಕಾಗಿರುತ್ತೆ, ಬೇರೆ ಬೇರೆ ಕೆಲಸಗಳಿಗೆ ಹೋಗ್ಬೇಕಾಗಿರುತ್ತೆ. ಹಾಗಾಗಿ ರಸ್ತೆ ಬದಿಯಲ್ಲಿ ವಾಹನಗಳನ್ನ ಅಡ್ಡಾಡಿದ್ದು ನಿಲ್ಲಿಸಿ ಹೋಗಿರುವಂತಹ ಒಂದು ಎಫೆಕ್ಟ್ ಕೂಡ ಸಾಕಷ್ಟು ವಾಹನ ಸವಾರರಿಗೆ ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಒಟ್ಟಾರೆ ವರಮಹಾಲಕ್ಷ್ಮಿ ಹಬ್ಬ ಸಿಲಿಕಾನ್ ಸಿಟಿಯಲ್ಲಿ ಜೋರಾಗಿದೆ, ಸಂಭ್ರಮದಿಂದ ನಡೀತಾ ಇದೆ. ಅದ್ದೂರಿಯಾಗಿ ಮಾಡ್ತಾ ಇದಕ್ಕೆ ಜನ ಕೂಡ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಇದರ ಒಂದು ಎಫೆಕ್ಟ್ ಇವತ್ತು ಕೆಆರ್ ಮಾರ್ಕೆಟ್ ನಲ್ಲಿ ನಿರೀಕ್ಷೆಗೂ ಮೀರಿದಂತ ಜನ ಸೇರಿದ್ದಾರೆ. ಇದರ ಒಂದು ಎಫೆಕ್ಟ್ ವಾಹನ ಸವಾರರಿಗೆ ಕೂಡ ಈಗ ತಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.